ಮಹಾಮಳೆಗೆ ಕೊಚ್ಚಿ ಹೋದವು ವಾಹನಗಳು. ಬೆಳಗಾವಿಯಲ್ಲಿ ಹಿಂದೆಂದೂ ಕೂಡ ಕಂಡರಿಯದ ರಣಮಳೆ ಆರಂಭ ಆಗಿದೆ. ಸೊ ಮಹಾಮಳೆಯ ಅಬ್ಬರಕ್ಕೆ ತತ್ತರಿಸಿ ಹೋಗಿದೆ ಕುಂದಾನಗರಿಯ ಜನತೆ. ಕಂಪ್ಲೀಟ್ ಆಗಿ ಪ್ರವಾಹೋಪಾದಿಯಲ್ಲಿ ಉಕ್ಕಿ ಹರಿತಾ ಇದೆ ನೀರು. ಕಂಪ್ಲೀಟ್ ಆಗಿ ವಾಹನಗಳೆಲ್ಲವೂ ಕೂಡ ಕೊಚ್ಚಿ ಹೋಗ್ತಾ ಇದೆ. ಹಿಂದೆಂದೂ ಕಂಡರಿಯದ ರಣಮಳೆ ಬೆಳಗಾವಿಯಲ್ಲಿ ಸುರಿತಾ ಇರುವಂಥದ್ದು. ಕುಂದಾನಗರಿಯ ಜನತೆ ತತ್ತರಿಸಿ ಹೋಗಿದ್ದಾರೆ. ಪ್ರವಾಹೋಪಾದಿಯಲ್ಲಿ ನೀರು ಉಕ್ಕಿ ಹರಿತಾ ಇದೆ. ಮಳೆ ನೀರು ಮಳೆ ನೀರಲ್ಲಿ ಮರ ಗಿಡಗಳೆಲ್ಲವೂ ಕೂಡ ಕೊಚ್ಚಿ ಹೋಗ್ತಾ ಇದೆ. ರಸ್ತೆಗಳ ಮೇಲೆ ನೀರಿನ ರಭಸಕ್ಕೆ ಭಾರಿ ಪ್ರವಾಹ ಕೂಡ ಉಂಟಾಗಿರುವಂಥದ್ದು. ಸೊ ಮನೆ ಅಂಗಡಿಗಳಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಮುಂಗಾರು ಆರಂಭ ಆಗ್ತಾ ಇದ್ದಾಗೇನೆ ಭರ್ಜರಿಯಾಗಿ ಅಬ್ಬರಿಸ್ತಾ ಇದ್ದಾನೆ ವರುಣರಾಯ. ಕಂಪ್ಲೀಟ್ ಆಗಿ ವಾಹನಗಳಾಗಿರ್ಬೋದು, ಮನೆ ಅಂಗಡಿಗಳಲ್ಲಿದ್ದಂತಹ ವಸ್ತುಗಳಾಗಿರ್ಬೋದು, ಎಲ್ಲವೂ ಕೂಡ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗುವ ಹಾಗೆ ಅಷ್ಟು ರಭಸದಲ್ಲಿ ಮಳೆ ಬಂದಿರುವಂಥದ್ದು. ಪ್ರವಾಹೋಪಾದಿಯಲ್ಲಿ ಉಕ್ಕಿ ಹರಿದಿದೆ ಮಳೆ ನೀರು. ರಸ್ತೆಗಳ ಮೇಲೆ ಮಳೆ ನೀರಿನ ರಭಸಕ್ಕೆ ಭಾರಿ ಪ್ರವಾಹ ಉಂಟಾಗಿದೆ. ಕಂಪ್ಲೀಟ್ ಆಗಿ ಮರ ಗಿಡಗಳೆಲ್ಲವೂ ಕೂಡ ಆ ರಭಸಕ್ಕೆ, ಮಳೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇದೆ. ಈಗ ಆಲ್ರೆಡಿ ನೆನ್ನೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಅಲರ್ಟ್ ಮೆಸೇಜ್ನ ರವಾನೆ ಮಾಡಿತ್ತು. ಜೊತೆಗೆ ರೆಡ್ ಅಲರ್ಟ್ ಎಲ್ಲೆಲ್ಲಿ ಅಂತ ಕೂಡ 8 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೂಡ, ಕರಾವಳಿ ಭಾಗ ಸೇರಿ ಎಲ್ಲ ಕಡೆ ಕೂಡ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿತ್ತು. ಅದರ ಬೆನ್ನಲ್ಲೇ ಇದೀಗ ಮುಂಗಾರು ಅಬ್ಬರಿಸ್ತಾ ಇರುವಂಥದ್ದು. ಪ್ರವಾಹೋಪಾದಿಯಲ್ಲಿ ಮಳೆ ನೀರು ಉಕ್ಕಿ ಹರಿತಾ ಇದೆ. ಭಾರಿ ಪ್ರವಾಹ ಕೂಡ ಉಂಟಾಗಿರುವಂಥದ್ದು. ಜನಜೀವನ ಅಸ್ತವ್ಯಸ್ತವಾಗಿದೆ. ಸೊ ಆಚೆ ಬರೋದಕ್ಕೂ ಕೂಡ ಯೋಚನೆ ಮಾಡಬೇಕು. ಅಷ್ಟು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುವಂಥದ್ದು. ಮನೆಯಲ್ಲೇ ಕೂರುವಂತಹ ಪರಿಸ್ಥಿತಿ. ಮರ ಗಿಡಗಳಾಗಿರ್ಬೋದು, ಮನೆಯಲ್ಲಿದ್ದಂತಹ ಅಂಗಡಿಗಳಿದ್ದಂತಹ ವಸ್ತುಗಳಾಗಿರ್ಬೋದು, ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಒಂದು ರೀತಿ ನದಿ ಥರ ಹರಿತಾ ಇದೆ. ಕಂಪ್ಲೀಟ್ ಹೊಳೆಯಾಗಿ ಹೋಗಿದೆ ರೋಡ್ ಪೂರ್ತಿ. ಡ್ರೈನೇಜ್ ನೀರು ಎಲ್ಲವೂ ಕೂಡ. ಸೊ ಅದೇ ಅಷ್ಟು ಕಂಪ್ಲೀಟ್ ನೀರಲ್ಲಿನೇ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಒಂದು ಕಡೆ ಕಂಪ್ಲೀಟ್ ಆಗಿ ಟೂ ವೀಲರ್ ಬೈಕ್ಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಅದನ್ನು ತಡೆ ಹಿಡಿಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮನೆ ಮುಂದೆ ನಿಲ್ಲಿಸಿದಂತಹ ಗಾಡಿಗಳು, ಅಂಗಡಿಯ ಮುಂದೆ ನಿಲ್ಲಿಸಿದಂತಹ ಗಾಡಿಗಳು, ಮತ್ತು ಈ ಕಡೆ ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇರುವಂತಹ ದೃಶ್ಯಗಳು. ರಸ್ತೆ ಮೇಲೆ ಹೊಳೆಯಂತೆ ಹರಿದಿರುವಂತಹ ಮಳೆ ನೀರು, ಆಟಿಕೆ ಸಾಮಾನುಗಳಂತೆ ತೇಲಿ ಹೋಗಿರುವಂತಹ ಬೈಕ್ ಮತ್ತೆ ಕಾರ್, ಸವಾರರ ಕಣ್ಣೆದುರೇ ಕೊಚ್ಕೊಂಡು ಹೋದಂತಹ ಬೈಕ್ಗಳು, ವಾಹನಗಳನ್ನ ಉಳಿಸಿಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ ಸವಾರರು. ಅಯ್ಯಯ್ಯೋ ನನ್ನ ಬೈಕ್ ಹಿಡೀರಿ, ಸವಾರರು ಗೋಳಾಡ್ತಾ ಇದ್ದಾರೆ. ರಣಮಳೆಯಲ್ಲೇ ಬೈಕ್ ಹಿಡಿಯೋದಕ್ಕೆ ಸವಾರರು ಪರದಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ನೀರಿನ ಸುಳಿಯನ್ನ ಲೆಕ್ಕಿಸದೆ ಬೈಕ್ ಉಳಿಸಿಕೊಳ್ಳೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ರಸ್ತೆ ಮೇಲೆ ಹೊಳೆಯಂತೆ ಹರಿತಾ ಇರುವಂತಹ ಮಳೆ ನೀರು, ಆಟಿಕೆ ಸಾಮಾನುಗಳಂತೆ ತೇಲ್ ಹೋಗ್ತಾ ಇದೆ. ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಎಲ್ಲವೂ ಕೂಡ. ಹಿಂದೆಂದೂ ಕೂಡ ಕಂಡರಿಯದ ರಣಮಳೆ, ಮಹಾಮಳೆಗೆ ಅಬ್ಬರಕ್ಕೆ ತತ್ತರಿಸಿ ಹೋಗಿದೆ ಕುಂದಾನಗರಿಯ ಜನತೆ. ವಾಹನಗಳನ್ನ ಉಳಿಸಿಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ ಸವಾರರು. ಅಯ್ಯಯ್ಯೋ ನನ್ನ ಬೈಕ್ ಹಿಡೀರಿ ಅಂತ ಹೇಳ್ಬಿಟ್ಟು ಸವಾರರು ಗೋಳಾಡ್ತಾ ಇದ್ದಾರೆ. ರಣಮಳೆಯಲ್ಲೇ ಬೈಕ್ ಹಿಡಿಯೋದಕ್ಕೆ ಪರದಾಟವನ್ನ ನಡೆಸ್ತಾ ಇರುವಂಥದ್ದು. ನೀರಿನ ಸುಳಿಯನ್ನ ಲೆಕ್ಕಿಸದೆ ಬೈಕ್ ಉಳಿಸಿಕೊಳ್ಳೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ರಸ್ತೆ ಮೇಲೆ ಹೊಳೆಯಂತೆ ಹರಿದು ಬಂದಿದೆ ಮಳೆಯ ನೀರು. ಆಟಿಕೆ ಸಾಮಾನುಗಳಂತೆ ತೇಲ್ ಹೋದಂತಹ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಎಲ್ಲವೂ ಕೂಡ. ಸೊ ಸವಾರರ ಕಣ್ಣೆದುರೇ ಕೊಚ್ಕೊಂಡು ಹೋಗ್ತಾ ಇದೆ ಬೈಕ್ಗಳು. ವಾಹನಗಳನ್ನ ಉಳಿಸಿಕೊಳ್ಳೋದಕ್ಕೆ ಸವಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸೊ ಬೆಳಗಾವಿಯಲ್ಲಿ ಹಿಂದೆಂದೂ ಕೂಡ ಕಂಡರಿಯದ
ರಣ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ವರ್ಣಾಘಾತ ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಜೊತೆಗೆ ಕಾರ್ ಆಗಿರ್ಬೋದು, ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಸೊ ಅದನ್ನು ಅಂದರೆ ಮನೆ ಮುಂದೆ ಮತ್ತು ಅಂಗಡಿ ಮುಂದೆ ನಿಲ್ಲಿಸಿದಂತಹ ಪ್ರತಿಯೊಂದು ವಾಹನಗಳು ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಸೊ ಅದೆಲ್ಲವನ್ನು ಕೂಡ ತಡೆ ಹಿಡಿಯುವಂಥ ಕೆಲಸಗಳನ್ನು ಕೂಡ ಮತ್ತೊಂದು ಕಡೆ ಮಾಡಲಾಗ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕಂಪ್ಲೀಟ್ ಆಗಿ ಮರ ಗಿಡಗಳೆಲ್ಲವೂ ಕೂಡ ಕೊಚ್ಚಿ ಹೋಗ್ತಾ ಇದೆ. ಅಂಗಡಿಗಳಲ್ಲಿದ್ದಂತಹ ವಸ್ತುಗಳು, ಸೊ ಜನಜೀವನ ಅಸ್ತವ್ಯಸ್ತವಾಗಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಸೊ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ನಿನ್ನೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯ ಮೆಸೇಜನ್ನು ಕೊಟ್ಟಿತ್ತು. ಸಾಕಷ್ಟು ಮಳೆಯಾಗುವಂತಹ ಸಾಧ್ಯತೆಗಳಿದೆ ಅಂತ 8 ಜಿಲ್ಲೆಗಳಿಗೆ, ಸೊ ಇನ್ಕ್ಲೂಡಿಂಗ್ ಬೆಳಗಾವಿ. ಸೊ ಅದರಂತೆ ಮುಂಗಾರು ಅಬ್ಬರಿಸಿ ಹೋಗ್ಬಿಡ್ತಾ ಇದ್ದಾನೆ. ವರ್ಣಾರ್ಭಟ ಶುರುವಾಗಿದೆ ಈಗ ಆಲ್ರೆಡಿ. ಕಂಪ್ಲೀಟ್ ಆಗಿ ಜನಜೀವನವೇ ಅಸ್ತವ್ಯಸ್ತವಾಗುತ್ತೆ. ಬೆಳಗಾವಿ ಜನತೆಗೆ ಭೀತಿ ಹುಟ್ಟಿಸಿದಂತಹ ಮಹಾಮಳೆ. ಹೆದ್ದಾರಿಯೂ ಕೂಡ ನನ್ನದೇ ಅಂತ ಉಕ್ಕಿ ಹರಿತಾ ಇರುವಂತಹ ಮಳೆ ನೀರು. ಭಾರಿ ಮಳೆಗೆ ಬೈಲಹೊಂಗಲ ಬೆಳಗಾವಿ ರಾಜ್ಯ ಹೆದ್ದಾರಿಯನ್ನು ಕೂಡ ಬಂದ್ ಮಾಡಲಾಗಿದೆ. ಹೆದ್ದಾರಿ ಬಂದ್ ಹಿನ್ನೆಲೆ ಪರದಾಡಿದಂತಹ ವಾಹನ ಸವಾರರು ಸಾನಿಕೊಪ್ಪದ ಸೇತುವೆಯ ಮೇಲೆ ಉಕ್ಕಿ ಹರಿತಾ ಇರುವಂತಹ ಮಳೆ ನೀರು. ಹೊಲ ಗದ್ದೆಗಳಲ್ಲೂ ಕೂಡ ತುಂಬಿ ಹರಿತಾ ಇರುವಂತಹ ಮಳೆ ನೀರು. ಬೆಳಗಾವಿ ಜನತೆಗೆ ಭೀತಿಯನ್ನ ಹುಟ್ಟಿಸಿದೆ ಮಹಾಮಳೆ. ಹೆದ್ದಾರಿಯೂ ಕೂಡ ನನ್ನದೇ ಅಂತ ಉಕ್ಕಿ ಹರಿತಾ ಇರುವಂತಹ ಮಳೆಯ ನೀರು. ಭಾರಿ ಮಳೆಗೆ ಬೈಲಹೊಂಗಲ ಬೆಳಗಾವಿ ರಾಜ್ಯ ಹೆದ್ದಾರಿ ಕಂಪ್ಲೀಟ್ ಆಗಿ ಬಂದ್ ಹೋಗಿದೆ. ಬೆಳಗಾವಿಯಲ್ಲಿ ಹಿಂದೆಂದೂ ಕೂಡ ಕಂಡರಿಯದ ರಣ ಮಳೆ, ಮಹಾಮಳೆಗೆ ಅಬ್ಬರಕ್ಕೆ ತತ್ತರಿಸಿ ಹೋಗ್ತಾ ಇದೆ ಕುಂದಾನಗರಿಯ ಜನತೆ. ಪ್ರವಾಹೋಪಾದಿಯಲ್ಲಿ ಉಕ್ಕಿ ಹರಿತಾ ಇರುವಂತಹ ನೀರು, ಸಾನಿಕೊಪ್ಪದ ಸೇತುವೆಯ ಮೇಲೆ ಉಕ್ಕಿ ಹರಿತಾ ಇರುವಂತಹ ಮಳೆಯ ನೀರು. ಸೊ ಹೊಲ ಗದ್ದೆಗಳಲ್ಲೂ ಕೂಡ ತುಂಬಿ ಹರಿತಾ ಇರುವಂತಹ ಮಳೆಯ ನೀರು. ಸೊ ಸಾಕಷ್ಟು ಬೆಳೆ ಹಾನಿ ಕೂಡ, ಅಂದರೆ ಈಗ ತಾನೇ ಬಿತ್ತನೆ ಬೀಜವನ್ನು ಹಾಕಿರ್ತಾರೆ, ಈ ರೀತಿಯಾಗಿ ಮಳೆ ಬಂದರೆ ಕಂಪ್ಲೀಟಾಗಿ ಅಲ್ಲೂ ಕೂಡ ಹಾನಿ ಉಂಟಾಗತ್ತೆ. ಸೊ ರೈತರ ಸಂಕಷ್ಟ ಹೇಳತ್ತೀರದು. ಕುಂದಾನಗರಿಯಲ್ಲಂತೂ ಕೇಳಲೇಬೇಡಿ, ಅಷ್ಟೊಂದು ಹಾನಿಗಳು. ಮಳೆ ಬಂದರೂ ಒಂದು ರೀತಿಯಾಗಿ ಈ ರೀತಿಯಾಗಿ ಸಮಸ್ಯೆಗಳು ಆರ್ಭಟಿಸಿದ್ರೆ, ಬರದೇ ಇದ್ರೂ ಕೂಡ ಮುಂಗಾರು ಸರಿಯಾಗಿ ಬೆಳೆಗಳ ಫಸಲನ್ನು ಕೊಡೋದಿಲ್ಲ. ಸೊ ಈ ರೀತಿಯಾದಂತಹ ಪರಿಸ್ಥಿತಿ. ಸಾನಿಕೊಪ್ಪದ ಸೇತುವೆ ಅಲ್ಲಿ ಕಂಪ್ಲೀಟ್ ಆಗಿ ಉಕ್ಕಿ ಹರಿತಾ ಇದೆ ವರುಣ. ನೋಡಿ ಹೇಗೆ ಕಂಪ್ಲೀಟ್ ಅದು ನೋಡ್ತಾ ಇದ್ರೆ ರಸ್ತೆ ಕಾಣಿಸೋದೇ ಇಲ್ಲ. ನದಿಲಿ ತುಂಬಿ ಹರಿತಾ ಇರೋ ಥರ ನೀರು, ಹೊಳೆಯಲ್ಲಿ ನದಿಲಿ ತುಂಬಿ ಹರಿತಾ ಇರೋ ಥರ ನೋಡಿ. ಕಾರ್ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ, ಬೈಕ್ಗಳು ಪರದಾಡ್ತಾ ಇದ್ದಾರೆ ಜನ. ಅದನ್ನೆಲ್ಲವನ್ನು ಕೂಡ ಹಿಡಿದು ನಿಲ್ಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಎಷ್ಟು ರಭಸವಾಗಿ ಹರಿತಾ ಇದೆ ನೋಡಿ. ಶಾಲಾ ವಾಹನ ಇದೆ, ಆಟೋ ಇದೆ, ಅಂಗಡಿಯಲ್ಲಿ ಮತ್ತು ಮನೆಗಳು, ಅಲ್ಲಿರುವಂಥ ವಸ್ತುಗಳು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಕುಂದಾನಗರಿಯಲ್ಲಿ ಆಗಿರುವಂತಹ ಮಹಾಮಳೆ ಕಂಪ್ಲೀಟ್ ಆಗಿ ಜನರು ತತ್ತರಿಸಿ ಹೋಗಿದ್ದಾರೆ ಈ ಒಂದು ವರುಣಾರ್ಭಟಕ್ಕೆ. ಕಂಟಿನ್ಯೂಸ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಹಾಮನೆಗೆ ಜನಜೀವನವೇ ಅಸ್ತವ್ಯಸ್ತವಾಗಿ ಹೋಗಿರುವಂಥದ್ದು. ಹಿಂದೆಂದೂ ಕೂಡ ಕಂಡು ಕೇಳರಿಯದಂಥ ಅಧಿಕ ಮಳೆಯಾಗಿದೆ ಕುಂದಾನಗರಿಯಲ್ಲಿ. ಜನರು ಕೂಡ ಪರದಾಡ್ತಾ ಇದ್ದಾರೆ ನೋಡಿ. ಹೋಗ್ತಾ ಇರುವಂಥ ವಾಹನಗಳನ್ನು, ಅದರಲ್ಲೇ 2-3 ಜನ ಸೇರಿಕೊಂಡು ಅದನ್ನು ನಿಲ್ಲಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಒಬ್ಬ ವ್ಯಕ್ತಿ ಅನಿಸುತ್ತೆ ಬಿದ್ದಿದ್ದಾರೇನೋ, ಅವ್ರನ್ನ ಎತ್ಕೊಂಡು ಇನ್ನೊಂದು ಕಡೆ ಸಾಗಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯೆಲ್ಲ ಆದರೆ ಕಷ್ಟ ಹೇಗೆ. ಕಂಪ್ಲೀಟ್ ಅಂಗಡಿ ಎಲ್ಲವನ್ನು ಕೂಡ ಬಂದ್ ಮಾಡಿದ್ದಾರೆ. ಅಲ್ಲಿ ಮುಂದೆ ನಿಲ್ಲಿಸಿದಂತಹ ವಾಹನಗಳೆಲ್ಲವೂ ಕೂಡ ಕೊಚ್ಚಿ ಹೋಗ್ತಾ ಇದೆ.
ವೊಕೇಶನ್ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಕಂಪ್ಲೀಟ್ ಆಗಿ ಜನಜೀವನವೇ ಅಸ್ತವ್ಯಸ್ತವಾಗಿ ಹೋಗಿರುವಂಥದ್ದು. ಸೊ ಕಂಟಿನ್ಯೂಸ್ ಆಗಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ, ವಾಹನಗಳೆಲ್ಲವೂ ಕೂಡ ಕೊಚ್ಚಿ ಹೋಗ್ತಾ ಇದೆ. ಅಟ್ಲೀಸ್ಟ್ ತಿನ್ನೋದಕ್ಕಾದ್ರೂ ಏನಾದರೂ ಸಿಗ್ತಾ ಇದೆಯಾ? ಹೇಗಿದೆ ಅಲ್ಲಿನ ಪರಿಸ್ಥಿತಿ? ನೀವು ಹೇಗಿದ್ದೀರಾ? ಆರ್ ಯು ಫೈನ್? ಖಂಡಿತ ರುಜಾ, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಮತ್ತು ಸವದತ್ತಿ ಪಟ್ಟಣದಲ್ಲಿ ನಿನ್ನೆ ಸಾಯಂಕಾಲ 4 ಗಂಟೆಯಿಂದ ಸುಮಾರು 8 ಗಂಟೆಗಳ ಕಾಲ 8 ಗಂಟೆಯ ತನಕ ಸುಮಾರು 4 ಗಂಟೆಗಳ ಕಾಲ ಆಗುವಷ್ಟು ಏನು ಧಾರಾಕಾರವಾಗಿ ಮಳೆ ಸುರಿದಿರುವಂತದ್ದು. ಈ ಒಂದು ಹಿನ್ನೆಲೆ ಅಂದ್ರೆ ಸಂಪೂರ್ಣವಾಗಿ ಬೈಲಹೊಂಗಲ ಮತ್ತು ಸವದತ್ತಿ ಪಟ್ಟಣದ ಜನರು ಇದೀಗ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿರುವಂತದ್ದು. ಮಳೆಯ ನೀರಿನ ರಭಸಕ್ಕೆ ಏನು ರಸ್ತೆ ಬದಿ ಏನು ಪಾರ್ಕಿಂಗ್ ಮಾಡಿರುವಂತಹ ಬೈಕ್ಗಳು ನೀರಿನಲ್ಲಿ ತೇಲಿ ಹೊಂಟಿರುವಂತಹ ದೃಶ್ಯಗಳು ಸಹ ಇದೀಗ ಸ್ಥಳೀಯರ ಮೊಬೈಲ್ ನಲ್ಲಿ ಸೆರೆಯಾಗಿರುವಂತದ್ದು. ಬೈಲಹೊಂಗಲ ಪಟ್ಟಣದ ಇಂಟಲ್ ಕ್ರಾಸ್ ಬಳಿ ಈ ಒಂದು ದೃಶ್ಯಗಳು ಸಹ ಸ್ಥಳೀಯರ ಮೊಬೈಲ್ ನಲ್ಲಿ ದೃಶ್ಯ ಏನು ಸೆರೆಯಾಗಿರುವ ಸವದತ್ತಿ ಪಟ್ಟಣದಲ್ಲೂ ಸಹ ಮಳೆರಾಯ ಭಾರಿ ಪ್ರಮಾಣದಲ್ಲಿ ಇಲ್ಲಿ ಅಬ್ಬರಿಸಿರುವಂತದ್ದು. ಇದರ ಜೊತೆಗೆ ಬೆಳಗಾವಿ ಮತ್ತು ಬೈಲಹೊಂಗಲ ರಾಜ್ಯ ಹೆದ್ದಾರಿ ಸಹ ಇಲ್ಲಿ ಬಂದಾಗಿರುವಂತದ್ದು. ಮತ್ತೊಂದು ಅಂತಂದ್ರೆ ಶಾನಿಕಾಪುರಮದ ಹತ್ತಿರದ ಬ್ರಿಡ್ಜ್ ಮೇಲೆ ಮಳೆ ನೀರು ಹರಿದ ಪರಿಣಾಮವಾಗಿ ಈ ಒಂದು ರಾಜ್ಯ ಹೆದ್ದಾರಿ ಬಂದಾಗಿರುವಂತದ್ದು. ಇದರ ಜೊತೆಗೆ ಹೊಲಗದ್ದೆಗಳಿಗೂ ಏನು ಮಳೆ ನೀರು ತುಂಬಿ ಹರಿದಿರುವಂತದ್ದು. ಈ ಒಂದು ಹಿನ್ನೆಲೆ ಅಂತಂದ್ರೆ ರಾಜ್ಯ ಹೆದ್ದಾರಿ ಬಂದ್ ಆದ ಹಿನ್ನೆಲೆ ವಾಹನ ಸವಾರರ ಪರದಾಟ ಸಹ ಮಾಡ್ತಿರುವಂತದ್ದು. ಇದರ ಜೊತೆಗೆ ಹವಾಮಾನ ಇಲಾಖೆ ಇಂದು ಮತ್ತು ನಾಳೆ 2-3 ದಿನಗಳ ಕಾಲ ಆಗಷ್ಟು ಮತ್ತೆ ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತವು ಸಹ ಈಗಾಗಲೇ ಏನಂತಂದ್ರೆ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಒಂದ್ ಕಡೆ ತಯಾರಿಯನ್ನ ಸಹ ಮಾಡ್ತಾ ಇರುವಂತದ್ದು. ಅಧಿಕಾರಿಗಳು ಸಹ ಭೇಟಿ ನೀಡಿ ಒಂದು ಪರಿಶೀಲನೆ ಸಹ ನಡೆಸಿರುವಂತದ್ದು. ಹಾನಿಯಾದ ಸ್ಥಳಗಳಿಗೂ ಸಹ ಭೇಟಿ ನೀಡಿ ಏನು ಇಲ್ಲಿ ಅವರುಗಳಿಗೆ ಪರಿಹಾರವನ್ನ ಒದಗಿಸುವಂತಹ ಭರವಸೆಯನ್ನು ಸಹ ಇಲ್ಲಿ ನೀಡುವಂತಹ ಸಾಧ್ಯತೆಗಳು ಇಲ್ಲಿ ಇರುವಂತದ್ದು. ರೋಜಾ, ರೈಟ್. ಥ್ಯಾಂಕ್ ಯು ಪ್ರಶಾಂತ್, ಆಮೇಲೆ ಅಪ್ಡೇಟ್ಸ್ಗಾಗಿ.